ಪ್ರಗತಿ ಅವರೇ 5 ಇಯರ್ಸ್ 5 ವರ್ಷಗಳು ಸಾಮಾನ್ಯವಾಗಿ ತಾಯಂದಿರಿಗೆ ಹೇಗಿರುತ್ತೆ ಅಂತ ಹೇಳಿದ್ರೆ 5 ವರ್ಷಗಳ ಈ ಮಕ್ಕಳ ಏಜನ್ನು ನೋಡೋದಾದ್ರೆ ಮಕ್ಕಳ ಪಾಲನೆ ಅವರ ಎಜುಕೇಷನ್ ಹಲವಾರು ಜನರಿಗೆ ಆ ಟೈಮಲ್ಲಿ ವರ್ಕ್ ಮಾಡೋ ಅಟ್ಮಾಸ್ಫಿಯರ್ ಇರೋದಿಲ್ಲ, ಮಕ್ಕಳನ್ನ ಫಸ್ಟ್ ನೋಡಬೇಕು ಅಂತ. ಬಟ್ ನಿಮ್ಮದು ಎಂಥ ಚಾಲೆಂಜಿಂಗ್ ಹಾಗೆ ಇನ್ಸ್ಪೈರಿಂಗ್ ಇದೆ ಅಂತ ಹೇಳಿದ್ರೆ, ಒಂದು ದಿ ಬಿಗ್ಗೆಸ್ಟ್ ಸಿನಿಮಾ ನಿರೀಕ್ಷೆ ಇರುವಂತಹ ಒಂದು ಸಿನಿಮಾ, ಅದರ ಕಾಸ್ಟ್ಯೂಮ್ ಡಿಪಾರ್ಟ್ಮೆಂಟ್ ನೀವು ನೋಡ್ಕೊಳ್ತಾ ಇದ್ರಿ. ಡೆಫಿನೆಟ್ಲಿ ಏನೇನು ಆಗ್ತಾ ಇದೆ ಅಂತ ನಿಮ್ಮ ಗಮನ ಎಲ್ಲ ಕಡೆನೂ ಹೋಗ್ತಾ ಇರುತ್ತೆ. ನಿರ್ದೇಶನದಲ್ಲಿ ಏನಾಗ್ತಾ ಇದೆ, ಸೆಟ್ ವಿಷಯದಲ್ಲಿ ಏನಾಗ್ತಾ ಇದೆ, ಎಲ್ಲದರ ಬಗ್ಗೆನೂ ನಿಮ್ಮ ಗಮನ ಇರುತ್ತೆ. ಅದರ ಜೊತೆಗೆ ಮಕ್ಕಳು. ಸೊ ಐ ಥಿಂಕ್ ಈ 5 ವರ್ಷಗಳು ನೀವು ಮಕ್ಕಳಿಗೆ ದೊಡ್ಡವರಾದ ಮೇಲೆ 5 ವರ್ಷಗಳನ್ನು ಹೇಳೋದಕ್ಕೆ ತುಂಬಾ ದೊಡ್ಡ ಸ್ಟೋರಿ ಇದೆ, ತುಂಬಾ ದೊಡ್ಡ ಚಾಪ್ಟರ್ಸ್ ಇದೆ ಅಂತ ಅನ್ಸುತ್ತೆ. ನಾವು ಕುಂದಾಪುರ ಅಲ್ಲಿದ್ರು ಕೂಡ ರಿಷಭಿಗೆ ಮನೆಗೆ ಬರ್ಲಿಕ್ಕೆ ಟೈಮ್ ಆಗ್ತಿರ್ಲಿಲ್ಲ. ಅವರು ಅಲ್ಲಿ ಸೆಟ್ ಹತ್ರದಲ್ಲೇ ಯಾವುದಾದ್ರೂ ರೆಸಾರ್ಟ್ ಇದ್ರೆ ಇಲ್ಲ ಯಾವುದೋ ಹೋಟೆಲ್ ಇದ್ರೆ ಅಲ್ಲೇ ಸ್ಟೇ ಮಾಡ್ತಿದ್ರು. ನನಗೂ ಅವ್ರು ಸೆಟ್ಟಲ್ಲೇ ಸಿಗ್ತಿದ್ದು. ಸೊ ಮಧ್ಯದಲ್ಲಿ ಬ್ರೇಕ್ ಇದ್ದಾಗ ಬಂದಾಗ ಮಕ್ಳಿಗೆ ಸಿಗ್ತಾ ಇದ್ದಿದ್ದು. ಅವರು ಕುಂದಾಪುರದಲ್ಲಿ ನಾವು ಶಿಫ್ಟ್ ಆಗಿದ್ದು ಎಲ್ಲರೂ ಒಟ್ಟಿಗೆ ಇದ್ದು ಮಕ್ಕಳನ್ನು ಅಲ್ಲೇ ಸ್ಕೂಲ್ಗೆ ಹಾಕಿ ಇಬ್ಬರು ಕೆಲಸ ಮಾಡೋದಕ್ಕಾಗತ್ತೆ ಅಂತ. ಬಟ್ ಅಲ್ಲಿ ಹೋದ್ಮೇಲೆ ಸಿಚುವೇಶನ್ ಹೇಗಾಯಿತು ಅಂದರೆ ಅವ್ರಿಗೆ ಮನೆಗೆ ಬರಲಿಕ್ಕೂ ಟೈಮ್ ಆಗ್ತಾ ಇರಲಿಲ್ಲ. ಸೊ ನಾವೇ ಹೋಗಿ ನೋಡ್ಕೊಂಡು ಬರ್ತಿದ್ವಿ. ವೀಕೆಂಡ್ ನಾನಂದರೆ ಸೆಟ್ಟಲ್ಲಿ ಹೇಗೂ ಸಿಗ್ತಿದ್ದೆ, ಮಕ್ಕಳನ್ನ ವೀಕೆಂಡೆಲ್ಲ ಸೆಟ್ಟಿಗೆ ಕರ್ಕೊಂಡು ಹೋಗ್ತಾ ಇದ್ದೆ. ಬ್ರೇಕ್ ಇದ್ದಾಗ ನನಗೆ ಕೆಲಸ ಬಿಟ್ಟರೆ ಬೇರೆ ಏನೂ ಇಲ್ಲ. ಕೆಲಸ ಬಿಟ್ಟರೆ ಮಕ್ಕಳು, ಅದೇ ಪ್ರಪಂಚ. ಅವ್ರ ಜೊತೆಗೆ ಇರ್ತೀನಿ. ನನಗೆ ಬೇರೆ ಅಲ್ಲಿ ಆಚೆ ಈಚೆ ಹೋಗೋದಾಗಲಿ ಇಲ್ಲ, ನನಗೆ ನನ್ನದೇ ಫ್ರೆಂಡ್ಸ ಪರ್ಸ್ನಲ್ ಟೈಮ್ ಆ ಥರದ್ದೆಲ್ಲ ಏನೂ ಇಲ್ಲ. ಕೆಲಸ ರಿಷಬ್ ಬಿಟ್ಟರೆ ಮಕ್ಕಳು, ಅದೇ ಒಂದು ಪ್ರಪಂಚ ಥರ ಆಗಿಬಿಟ್ಟಿದೆ. ಬೇರೆ ಯೋಚನೆ ಮಾಡೋದಕ್ಕೂ ಟೈಮು ಇರಲಿಲ್ಲ. ಇಟ್ಸ್ ವೆರಿ ಗುಡ್ ಆ್ಯಕ್ಚುಲಿ. ನಾನು ರಿಷಬ್ ತಮಾಷೆ ಮಾಡ್ತಿದ್ದೆ, ಗಲಾಟೆ ಮಾಡೋದಕ್ಕೂ ಟೈಮ್ ಇಲ್ವಲ್ಲ ನಮ್ಮಿಬ್ಬರಿಗೆ, ಅಂದರೆ ಮಾಡಿದರೆ ಸೆಟ್ಟಲ್ಲೇ ಮಾಡಬೇಕು, ಇಷ್ಟು ಬ್ಯುಸಿ ಆಗಿಬಿಟ್ಟಿದ್ದೀವಲ್ಲ ಇಬ್ಬರು ಅಂತ ಅಂದ್ಕೊಂಡು. ಸತ್ಯ ಏನು ನಡೀತಾ ಇದೆ ಪ್ರಪಂಚ ಅಲ್ಲಿ ಅಂತಲೂ ಗೊತ್ತಿರಲಿಲ್ಲ. ನಮ್ಮದೇ ಒಂದು ಬೇರೆನೇ ಪ್ರಪಂಚ ಅದು.